ಭಾರತೀಯ ಸೇನೆ 70 ಕಡೆಗಳಲ್ಲಿ ಉಗ್ರರ ಅಡಗುದಾಣಗಳನ್ನ ಉಡೀಸ್ ಮಾಡಿದೆ. ಒಂದು ತಿಂಗಳಿಗಾಗುವಷ್ಟು ಆಹಾರ ದವಸ ಧಾನ್ಯಗಳನ್ನ ಶೇಖರಿಸಿ ಇಟ್ಟುಕೊಂಡಿದ್ದಂಥದ್ದು. ಅದರಲ್ಲಿ ಅವರು ಅಡಗಿ ಕೂತುಕೊಳ್ತಾ ಇದ್ರು ಕೂಡ ಸೇನೆಯಿಂದ ಬಚಾವಾಗೋದಕ್ಕೆ ಈಗ ಜಮ್ಮು ಕಾಶ್ಮೀರ ಪೊಲೀಸ್ ಹಾಗೂ ಸೇನೆಯ ಜೊತೆ ಸೇರಿ ಕಾರ್ಯಾಚರಣೆಯಲ್ಲಿ 70 ಅಡಗುದಾಣಗಳನ್ನ ಉಡೀಸ್ ಮಾಡಲಾಗಿದೆ. ಭಾರತದ ಪರ ಇಸ್ಲಾಂ ಧರ್ಮ ಪ್ರಚಾರಕ ಜೈಕಾರ ಹಾಕಿದ್ದಾನೆ. ಯುದ್ಧ ನಡೆದ್ರೆ ಭಾರತಕ್ಕೆ ನಮ್ಮ ಬೆಂಬಲ ಅಂತ ಪಶ್ತೂನ್ ಸಮುದಾಯ ಭಾರತದೊಂದಿಗೆ ನಿಂತಾರೆ. ನಾವು ಎಂದಿಗೂ ಪಾಕ್ ಜಿಂದಾಬಾದ್ ಹೇಳಲ್ಲ. ಭಾರತದ ಪರ ನಿಂತಿದ್ದಾನೆ ಇಸ್ಲಾಂ ಧರ್ಮ ಪ್ರಚಾರಕ. ಖೈಬರ್ ಪಖ್ತೂನ್ಖ್ವಾದ ಇಸ್ಲಾಮಿಕ್ ಧರ್ಮಗುರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನಿ ಇಸ್ಲಾಮಿಕ್ ಧರ್ಮ ಪ್ರಚಾರಕನ ಹೇಳಿಕೆ ಈಗ ವೈರಲ್ ಆಗಿದೆ. ಖೈಬರ್ ಪಖ್ತೂನ್ಖ್ವಾದ ಧರ್ಮ ಪ್ರಚಾರಕ ಓಪನ್ ಆಗಿ ಹೇಳಿರ್ತಕ್ಕಂಥದ್ದು, ನಾವು ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಲ್ಲ, ಯುದ್ಧ ಆದ್ರೆ ನಾವು ಭಾರತದ ಪರವಾಗಿ ನಿಲ್ತೀವಿ ಅಂತ ಧೈರ್ಯವಾಗಿ ಹೇಳಿಕೆ ಕೊಟ್ಟಿದ್ದಾನೆ. ನಾವು ಎಂದಿಗೂ ಪಾಕ್ಗೆ ಜಿಂದಾಬಾದ್ ಅಂತ ಹೇಳಲ್ಲ, ಪಶ್ತೂನ್ ಸಮುದಾಯ ಭಾರತದೊಂದಿಗೆ ನಿಲ್ಲತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ. تاکم نه پختون بچو نه جوړو یا الله د دې ملک افسران چې د پښتنو بچي جوړي الله خپل بچي وجړوا. امين پیو الله په خپل کورونو کې خپل بچي په وجړوا. الله خپل بچي په وجړوا. یا الله په دې ملک د هندستان حمله راولا. موږ به د هندوان فوج مرګري ګرځو، د خپل فوج مرګرتیا نه کوو. دومره ظلمونه شي. دا قران مې ته مخې ته کو که دروغ وایي کې ما کې به ایمان तुमरा पुख्ताना ले उठा कोल ता सर बताई दू की स्ता मरगतिया बहू की ता बस बद जिंदाबाद चलो हुई का गलत हुआ है मोई उब की दर सरा ता कुम जुल्मुन को दी मुल्क सरा. ಪಶ್ಚಿಮ ಪ್ರಾಂತ್ಯದ ಈ ಧರ್ಮ ಪ್ರಚಾರಕ ಹೇಳ್ತಾ ಇರ್ತಕ್ಕಂಥದ್ದು, ನಾವು ಭಾರತದೊಂದಿಗೆ ನಿಲ್ತೇವೆ, ನಾವು ಹಿಂದೂಸ್ತಾನದ ಜೊತೆಗೆ ನಿಲ್ತೇವೆ ಅಂತ ಹೇಳಿದ್ದಾನೆ. ಇದೊಂದು ರೀತಿಯಲ್ಲಿ ಬಹುದೊಡ್ಡ ಮರ್ಮಾಘಾತ ಪಾಕಿಸ್ತಾನಕ್ಕೆ. ಇಸ್ಲಾಮಿಕ್ ಧರ್ಮಗುರು, ಪಾಕಿಸ್ತಾನಿ ಇಸ್ಲಾಮಿಕ್ ಧರ್ಮಗುರು ಹೇಳಿರ್ತಕ್ಕಂಥದ್ದು, ಭಾರತೀಯ ಸೇನೆ 70 ಕಡೆಗಳಲ್ಲಿ ಉಗ್ರರ ಅಡಗುದಾಣಗಳನ್ನ ಉಡೀಸ್ ಮಾಡಿದೆ. ಒಂದು ತಿಂಗಳಿಗಾಗುವಷ್ಟು ಆಹಾರ ದವಸ ಧಾನ್ಯಗಳನ್ನ ಶೇಖರಿಸಿ ಇಟ್ಟುಕೊಂಡಿದ್ದಂಥದ್ದು. ಅದರಲ್ಲಿ ಅವರು ಅಡಗಿ ಕೂತುಕೊಳ್ತಾ ಇದ್ರು ಕೂಡ ಸೇನೆಯಿಂದ ಬಚಾವಾಗೋದಕ್ಕೆ ಈಗ ಜಮ್ಮು ಕಾಶ್ಮೀರ ಪೊಲೀಸ್ ಹಾಗೂ ಸೇನೆಯ ಜೊತೆ ಸೇರಿ ಕಾರ್ಯಾಚರಣೆಯಲ್ಲಿ 70 ಅಡಗುದಾಣಗಳನ್ನ ಉಡೀಸ್ ಮಾಡಲಾಗಿದೆ. ಭಾರತದ ಪರ ಇಸ್ಲಾಂ ಧರ್ಮ ಪ್ರಚಾರಕ ಜೈಕಾರ ಹಾಕಿದ್ದಾನೆ. ಯುದ್ಧ ನಡೆದ್ರೆ ಭಾರತಕ್ಕೆ ನಮ್ಮ ಬೆಂಬಲ ಅಂತ ಪಶ್ತೂನ್ ಸಮುದಾಯ ಭಾರತದೊಂದಿಗೆ ನಿಂತಾರೆ. ನಾವು ಎಂದಿಗೂ ಪಾಕ್ ಜಿಂದಾಬಾದ್ ಹೇಳಲ್ಲ. ಭಾರತದ ಪರ ನಿಂತಿದ್ದಾನೆ ಇಸ್ಲಾಂ ಧರ್ಮ ಪ್ರಚಾರಕ. ಖೈಬರ್ ಪಖ್ತೂನ್ಖ್ವಾದ ಇಸ್ಲಾಮಿಕ್ ಧರ್ಮಗುರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನಿ ಇಸ್ಲಾಮಿಕ್ ಧರ್ಮ ಪ್ರಚಾರಕನ ಹೇಳಿಕೆ ಈಗ ವೈರಲ್ ಆಗಿದೆ. ಖೈಬರ್ ಪಖ್ತೂನ್ಖ್ವಾದ ಧರ್ಮ ಪ್ರಚಾರಕ ಓಪನ್ ಆಗಿ ಹೇಳಿರ್ತಕ್ಕಂಥದ್ದು, ನಾವು ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಲ್ಲ, ಯುದ್ಧ ಆದ್ರೆ ನಾವು ಭಾರತದ ಪರವಾಗಿ ನಿಲ್ತೀವಿ ಅಂತ ಧೈರ್ಯವಾಗಿ ಹೇಳಿಕೆ ಕೊಟ್ಟಿದ್ದಾನೆ. ನಾವು ಎಂದಿಗೂ ಪಾಕ್ಗೆ ಜಿಂದಾಬಾದ್ ಅಂತ ಹೇಳಲ್ಲ, ಪಶ್ತೂನ್ ಸಮುದಾಯ ಭಾರತದೊಂದಿಗೆ ನಿಲ್ಲತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ताकुम जुल्मुन को दी पुख्तून सरा ताकुम न पुख्तून बचो न जड़ो या अल्लाह द दे मल्क अफसरान च द पुख्तनो बची जड़ई अल्लाह खपल बची उजड़वा. आमीन पियो अल्लाह खपल कुरुन के खपल बची पे उजड़वा. अल्लाह खपल बची पे उजड़वा. या अल्लाह प दे मल्क द हिंदुस्तान हमला रावला. मुंग ब दे हिंदुआन फौज मरगिरी गिरजू, द खपल फौज मरगरत्या न को. दुमरा जुल्मुन शि. दा कुरान में त मखिता को क दरोग वर के वा मा के बे ईमान
دومره پښتانه له وټکول تا سره به تایید وکړي ستا ملګرتیا به وکړي تا پسې به د زنده‌باد چغې ووایي که غلطه وایم ووایي وبکي در سره تا کوم ظلمونه کو دې ملک سره ಪಶ್ಚಿಮ ಪ್ರಾಂತ್ಯದ ಈ ಧರ್ಮ ಪ್ರಚಾರಕ ಹೇಳ್ತಾ ಇರ್ತಕ್ಕಂಥದ್ದು ನಾವು ಭಾರತದೊಂದಿಗೆ ನಿಲ್ತೇವೆ, ನಾವು ಹಿಂದೂಸ್ತಾನದ ಜೊತೆಗೆ ನಿಲ್ತೇವೆ ಅಂತ ಹೇಳಿದ್ದಾನೆ. ಇದೊಂದು ರೀತಿಯಲ್ಲಿ ಬಹುದೊಡ್ಡ ಮರ್ಮಾಘಾತ ಪಾಕಿಸ್ತಾನಕ್ಕೆ. ಪಾಕಿಸ್ತಾನಿ ಇಸ್ಲಾಮಿಕ್ ಧರ್ಮಗುರು ಹೇಳಿರ್ತಕ್ಕಂಥದ್ದು ಭಾರತೀಯ ಸೇನೆ 70 ಕಡೆಗಳಲ್ಲಿ ಉಗ್ರರ ಅಡಗುದಾಣಗಳನ್ನ ಉಡೀಸ್ ಮಾಡಿದೆ. ಒಂದು ತಿಂಗಳಿಗಾಗುವಷ್ಟು ಆಹಾರ ದವಸ ಧಾನ್ಯಗಳನ್ನ ಶೇಖರಿಸಿ ಇಟ್ಟುಕೊಂಡಿದ್ದಂಥದ್ದು. ಅದರಲ್ಲಿ ಅವರು ಅಡಗಿ ಕೂತುಕೊಳ್ತಾ ಇದ್ರು ಕೂಡ ಸೇನೆಯಿಂದ ಬಚಾವಾಗೋದಕ್ಕೆ. ಈಗ ಜಮ್ಮು ಕಾಶ್ಮೀರ ಪೊಲೀಸ್ ಹಾಗೂ ಸೇನೆಯ ಜೊತೆ ಸೇರಿ ಕಾರ್ಯಾಚರಣೆಯಲ್ಲಿ 70 ಅಡಗುದಾಣಗಳನ್ನ ಉಡೀಸ್ ಮಾಡಲಾಗಿದೆ. ಭಾರತದ ಪರ ಇಸ್ಲಾಂ ಧರ್ಮ ಪ್ರಚಾರಕ ಜೈಕಾರ ಹಾಕಿದ್ದಾನೆ. ಯುದ್ಧ ನಡೆದ್ರೆ ಭಾರತಕ್ಕೆ ನಮ್ಮ ಬೆಂಬಲ ಅಂತ ಪಶ್ತೂನ್ ಸಮುದಾಯ ಭಾರತದೊಂದಿಗೆ ನಿಂತಾರೆ. ನಾವು ಎಂದಿಗೂ ಪಾಕ್ಗೆ ಜಿಂದಾಬಾದ್ ಹೇಳಲ್ಲ. ಭಾರತದ ಪರ ನಿಂತಿದ್ದಾನೆ ಇಸ್ಲಾಂ ಧರ್ಮ ಪ್ರಚಾರಕ. ಖೈಬರ್ ಪಖ್ತೂನ್ಖ್ವಾದ ಇಸ್ಲಾಮಿಕ್ ಧರ್ಮಗುರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನಿ ಇಸ್ಲಾಮಿಕ್ ಧರ್ಮ ಪ್ರಚಾರಕನ ಹೇಳಿಕೆ ಈಗ ವೈರಲ್ ಆಗಿದೆ. ಖೈಬರ್ ಪಖ್ತೂನ್ಖ್ವಾದ ಧರ್ಮ ಪ್ರಚಾರಕ ಓಪನ್ ಆಗಿ ಹೇಳಿರ್ತಕ್ಕಂಥದ್ದು, ನಾವು ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಲ್ಲ, ಯುದ್ಧ ಆದ್ರೆ ನಾವು ಭಾರತದ ಪರವಾಗಿ ನಿಲ್ತೀವಿ ಅಂತ ಧೈರ್ಯವಾಗಿ ಹೇಳಿಕೆ ಕೊಟ್ಟಿದ್ದಾನೆ. ನಾವು ಎಂದಿಗೂ ಪಾಕ್ಗೆ ಜಿಂದಾಬಾದ್ ಅಂತ ಹೇಳಲ್ಲ, ಪಶ್ತೂನ್ ಸಮುದಾಯ ಭಾರತದೊಂದಿಗೆ ನಿಲ್ಲತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ. تا کوم ظلمونه کو د دې پښتون سره تا کوم نه پښتون بچو نه جوړو یا الله د دې ملک افسران چې د پښتنو بچي جوړي الله خپل بچي وجړوا. امین پیو الله په خپل کورونو کې خپل بچي په وجړوا. الله خپل بچي په وجړوا. یا الله په دې ملک د هندستان حمله راولا. موږ به د هندوان فوج مرګري ګرځو، د خپل فوج مرګرتیا نه کوو. دومره ظلمونه شي دا قرآن مې ته مخې ته کړ. که دروغ وایي کې واب ما کې به ایمان دومره پښتانه له وټکول تا سره به تایید وکړي ستا ملګرتیا به وکړي تا پسې به د زنده‌باد چغې ووایي که غلطه وایم ووایي وبکي در سره تا کوم ظلمونه کو دې ملک سره ಪಶ್ಚಿಮ ಪ್ರಾಂತ್ಯದ ಈ ಧರ್ಮ ಪ್ರಚಾರಕ ಹೇಳ್ತಾ ಇರ್ತಕ್ಕಂಥದ್ದು, ನಾವು ಭಾರತದೊಂದಿಗೆ ನಿಲ್ತೇವೆ, ನಾವು ಹಿಂದೂಸ್ತಾನದ ಜೊತೆಗೆ ನಿಲ್ತೇವೆ ಅಂತ ಹೇಳಿದ್ದಾನೆ. ಇದೊಂದು ರೀತಿಯಲ್ಲಿ ಬಹುದೊಡ್ಡ ಮರ್ಮಾಘಾತ ಪಾಕಿಸ್ತಾನಕ್ಕೆ. ಪಾಕಿಸ್ತಾನಿ ಇಸ್ಲಾಮಿಕ್ ಧರ್ಮಗುರು ಹೇಳಿರ್ತಕ್ಕಂಥದ್ದು